26 ವರ್ಷ ಆಯ್ತು. ಇನ್ನೂ ಮಡಗಿದ್ದೀರಾ ನಿಮ್ಮ ತಾತನಂತರಿಗೆ. ಈ ಗಾಡಿ ಓನರ್ ಬಂದು ನಮ್ಮ ಅಜ್ಜ. ಅವರು 2000ದಲ್ಲೇ ತಗೊಂಡ್ರು. ಅದು ನೋಡ್ಬೋದು ನೀವು, ಕೆ ರಿಜಿಸ್ಟ್ರೇಷನ್ನು. ಇಲ್ಲಿ ಏನಪ್ಪ ಅಂತಂದರೆ ನೀವು ಬರೀ ಓನ್ಲಿ ಪೆಟ್ರೋಲ್ ಹಾಕ್ಸಂಗಿಲ್ಲ. ಪೆಟ್ರೋಲ್ ಈ ಥರ ನಂಬರ್ಗಳನ್ನ ಈಗ ತಗೋಬೇಕು ಅಂದರೆ ನೀವು ಅದು ಎಷ್ಟೆಷ್ಟು ಸಾವಿರ ಗಟ್ಟಲೆ ದುಡ್ಡುಗಳನ್ನ ಕೊಡಬೇಕು. ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಆಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಯಾವುದೇ ರೀತಿ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅದ್ರ ಬದಲಾಗಿ ನಾನು ನನಗಿಂತ ತುಂಬ ವಯಸ್ಸಾದ ಹಿರಿಯರ ಒಬ್ಬ ಸದಸ್ಯನ ಭೇಟಿ ಮಾಡ್ಸೋಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವ್ರಿಗೆ ನನಗಿಂತ ವಯಸ್ಸಾಗಿದೆ. ಅಂದರೆ ಆಲ್ಮೋಸ್ಟ್ ಇವರು ಹುಟ್ಟಿದ್ದು ಮಾರ್ಚ್ 2000ದಲ್ಲಿ, ನಾನು ಹುಟ್ಟಿದ್ದು ಜುಲೈ 2000ದಲ್ಲಿ. ಅಂದರೆ ಏಪ್ರಿಲ್ ಮೇ ಜೂನ್ ಜುಲೈ 4 ತಿಂಗಳು ನನಗಿಂತ ಹಿರಿಯ ಸದಸ್ಯರು, ನಮ್ಮಣ್ಣ ಅಂತಲೇ ಹೇಳ್ಬೋದು. ಅವರನ್ನು ಭೇಟಿ ಮಾಡ್ಸೋಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸುಮ್ಮನೆ ಎಕ್ಸ್ಪ್ಲೋರಿಂಗ್ ವೀಡಿಯೋಸ್ ಜೊತೆ ಇದನ್ನು ಮಾಡೋಣ ಅಂತ. ಈಗ ಸದ್ಯಕ್ಕೆ ಕ್ಯಾಮ್ರಾಮ್ಯಾನ್ ನಾನು, ಅಂದರೆ ಮಿಸ್ಟರ್ ಎಕ್ಸ್ಪ್ಲೋರು. ಬಟ್ ಕೆಲವು ಕ್ಷಣಗಳಲ್ಲಿ ಕ್ಯಾಮ್ರಾಮ್ಯಾನ್ ಅವ್ರು ನಮ್ಮ ಅಕ್ಷಯ್ ಆಗ್ತಾರೆ, ಪ್ರತಿನಿಧಿ ನಾನು ಆಗ್ತೀನಿ. ನೋಡೋಣ. ಅಕ್ಷಯ್ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಏಕೆಂದರೆ ಒಬ್ಬರು ಕ್ಯಾಮ್ರಾಮ್ಯಾನ್ ಬೇಕಲ್ವಾ, ಸದಸ್ಯರನ್ನ ಭೇಟಿ ಮಾಡಿಸ್ಬೇಕು ಅಂದರೆ, ಅದಕ್ಕೋಸ್ಕರ. ಅಕ್ಷಯ್ ಅವ್ರ ಮನೆ ಇಲ್ಲೇ ಇದ್ದಾರೆ ನೋಡಿ. ಕ್ಯಾಮ್ರಾಮ್ಯಾನ್ ಅಕ್ಷಯ್ ಅವರು ಈಗ ಸದ್ಯಕ್ಕೆ. ಹಾಯ್ ಗಾಯ್ಸ್, ನಾನು ಆಗಲೇ ಹೇಳಿದ್ದೆ ನಮ್ಮನೆ ಹಿರಿಯ ಸದಸ್ಯನ ಭೇಟಿ ಮಾಡ್ತೀನಿ ಅಂತ. ಏನಪ್ಪ ಹಿರಿಯ ಸದಸ್ಯನ ಭೇಟಿ ಮಾಡ್ತೀನಿ ಅಂತ ಗಾಡಿ ಮುಂದೆ ನಿಂತಿದ್ದಾರೆ ಅಂತ ಯೋಚನೆ ಮಾಡ್ಬೋದು ನೀವು. ಇದೇ ರೀ ನಮ್ಮನೆ ಹಿರಿಯ ಸದಸ್ಯ. ನನಗಿಂತ ಈ ಹಿರಿಯ ಸದಸ್ಯನಿಗೆ 3 ರಿಂದ 4 ತಿಂಗಳು ದೊಡ್ಡವನಿವನು. ಇವತ್ತು ಅವನ ಬಗ್ಗೆ ಕಂಪ್ಲೀಟಾಗಿ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈ ಒಂದು ನಮ್ಮ ಚನ್ನರಾಯಪಟ್ಟಣದ ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀನಿ. ಏನಿಲ್ಲ, ನಮ್ಮನೆ ಮೊದಲನೇ ರಥ ಅಂತಲೇ ಹೇಳ್ಬೋದು. ಇದು ನಮ್ಮನ್ನೆಲ್ಲ ಒತ್ತಿ ತಿರುಗಾಡೋದಂಥದ್ದು. ಆಲ್ಮೋಸ್ಟ್ ಇದನ್ನು ನಾವು ಪರ್ಚೇಸ್ ಮಾಡಿದ್ದು ನಾನು ಆಲ್ರೆಡಿ ಹೇಳ್ದಂಗೆ ಮಾರ್ಚ್ 2000ದಲ್ಲಿ. ಈಗ ಆಲ್ರೆಡಿ 26ನೇ ವರ್ಷ ಸರ್ವಿಸ್ ಕೊಡ್ತಾ ಇದೆ. ಇಲ್ಲಿವರೆಗೂ ಯಾವುದೇ ರೀತಿಯೂ ನಮಗೆ ಟ್ರಬಲ್ ಕೊಟ್ಟಿಲ್ಲ. ಮೊದಲಿಗೆ ಇದರ ಹೆಸರು ನೋಡೋದಾದರೆ TVS XL ಸೂಪರ್ ಹೆವಿ ಡ್ಯೂಟಿ ಅಂತ. ಇಲ್ಲೇ ನೋಡ್ಬೋದು ನೀವು, ಹೆವಿ ಡ್ಯೂಟಿ ವೆಹಿಕಲ್ ಇದು. TVS ಅವರು 1980ರಲ್ಲಿ ಈ ಮಾಡೆಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಹೆವಿ ಡ್ಯೂಟಿ ವೆಹಿಕಲ್ಸ್ನ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದರೆ 1999ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈ ಗಾಡಿ ಓನರ್ ಬಂದು ನಮ್ಮ ಅಜ್ಜ. ಅವರು 2000ದಲ್ಲೇ ತಗೊಂಡ್ರು. ಅದು ನೋಡ್ಬೋದು ನೀವು, ಕೆ ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಈಗ ಸರ್ವಿಸ್ ಇದೆಲ್ಲ ಕ್ಲೋಸ್ ಆಗಿದೆ. ನಾವೇನು ಜಾಸ್ತಿ ಇದನ್ನು ಓಡಿಸಾಡ್ತಾ ಇಲ್ಲ, ಮನೇಲೇ ಇತ್ತು. ಬಟ್ ಓಲ್ಡ್ ವೆನಿಟೇಜ್ ವೆಹಿಕಲ್ಸ್ ಬಗ್ಗೆ ರಿವ್ಯೂ ಮಾಡೋಣ ಅಂತ ಈಗ ತಗೊಂಬಂದಿರೋದಷ್ಟೇ. ಆಗಿನ ಟೈಮಲ್ಲಿ ಏನಕ್ಕೆ ಎಲ್ಲರೂ ಈ ಒಂದು ಗಾಡಿನ ತುಂಬ ಇದು ಮಾಡ್ತಾಯಿದ್ರು, ಎಷ್ಟು ಜನ ಈ ಗಾಡೀಸ್ನ ಆ ಟೈಮಲ್ಲಿ ಬೈ ಮಾಡಿದ್ರು ಅಂದರೆ ಲ್ಯಾಕ್ಸ್ ಆಫ್ ಪ್ರೊಡಕ್ಷನ್ಸ್ ಮಾಡಿಬಿಟ್ಟಿದ್ರು TVS ಅವರು. ಅಷ್ಟು ಗಾಡಿ ಸೇಲ್ಸ್ ಆಗ್ತಾಯಿತ್ತು. ಏನಕ್ಕೆ ಅಂದರೆ ಆ ಒಂದು ಪೀಕ್ ಟೈಮಲ್ಲಿ ನಾನು ಆ ಒಂದು ಸಿಂಪಲ್ ಹಿಸ್ಟ್ರಿ ನಿಮಗೆ ತಿಳಿಸ್ಕೊಡ್ತೀನಿ. ಆ ಟೈಮಲ್ಲಿ ಏನಾಗೋದಂದರೆ ನಮ್ಮ ಬೆಳೆಗಾರರು, ರೈತರು ಎಲ್ಲ ಏನು ಮಾಡ್ತಿದ್ರು ಅಂದರೆ ಅವರು ಬೆಳೆದಂಥ ಬೆಳೆಗಳನ್ನ ಒಂದು ಸೈಕಲಲ್ಲಿ ಹಾಕೊಂಬರೋರು ಹಿಂದೆ ಕ್ಯಾರಿಯರಲ್ಲಿ. ಅಲ್ಲಿ ಅಷ್ಟು ಹೆವಿ ಲೋಡ್ನ ಕ್ಯಾರಿ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಅವರು ಇದ್ದಂಥ ಜಾಗದಿಂದ, ಅಂದರೆ ತೋಟದಿಂದ, ಗದ್ದೆಯಿಂದ ಮನೆಗೆ ತರಬೇಕು, ಮನೆಯಿಂದ ಸಂತೆಗೆ ತಗೊಂಡೋಗ್ಬೇಕು, ಈ ಥರ ಒಂದು ಪರಿಸ್ಥಿತಿ ಇತ್ತು. ಬಟ್ ಆ ಟೈಮಲ್ಲಿ ಆ ಒಂದು ಕಷ್ಟವನ್ನು ಅರ್ಥ ಮಾಡ್ಕೊಂಡಂಥ TVS ಅವರು ಈ ಒಂದು ಕಾಂಪ್ಯಾಕ್ಟ್ ಡಿಸೈನ್ನ ಮಾಡ್ತಾರೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಸ್ಪೇಸ್ ಇದೆ ಅಂತ. ಈ ಒಂದು ಸ್ಪೇಸಲ್ಲಿ ಅವರು ಆರಾಮಾಗಿ ಅವ್ರು ಏನು ಬೆಳೆದಿರ್ತಾರೋ ಅದನ್ನು ನಾರ್ಮಲ್ ಸೈಕಲ್ಗಿಂತ ಹೆಚ್ಚು ತೂಕವಾಗಿ ಇಲ್ಲಿ ಆರಾಮಾಗಿ ತಗೊಂಡೋಗೋಂಥ ಒಂದು ಡಿಸೈನ್ನ ಮಾಡಿ, ಆಲ್ಮೋಸ್ಟ್ ಹಿಂದೆನೂ ಈ ಸೀಟ ತೆಗೆಸ್ಬಿಟ್ಟು ಇಲ್ಲೂ ಕಟ್ಕೊಂಡು ಹೋಗೋರು, ಅಷ್ಟು ಡಿಸೈನ್. ಆಮೇಲೆ ಇದು ಹೆವಿ ಡ್ಯೂಟಿ, ನೀವು ಇಲ್ಲೇ ನೋಡ್ಬೋದು. ಸುಮ್ಮನೆ ಹೆಸರಿಗಷ್ಟೇ ಅಲ್ಲ ಹೆವಿ ಡ್ಯೂಟಿ ಅಂತ ಕೊಡೋದು, ಆ್ಯಕ್ಚುಲಿ ಹೆವಿ ಡ್ಯೂಟಿನೇ ಇದು. ಆಲ್ಮೋಸ್ಟು ಅವರು ರೇಷಿಯೋ ಕೊಟ್ಟಿರ್ತಾರೆ ಇಷ್ಟು KG ಒಳಗಡೆ ಇಡ್ಬೋದು ಅಂತ. ಅದನ್ನ ಮೀರಿ ಒಂದು 5 to 10 kg ಆದರೂ ಸಹ ಇದು ತಡೆದು ಎಳೆಯೋಂಥ ಒಂದು ರಥ ಇದು. ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾವಿವತ್ತು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಇನ್ನು ಈ ಗಾಡಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಾವು ಪ್ರತಿಯೊಂದು ಏನೇ ಸಾಮಗ್ರಿ ತರಬೇಕಾದ್ರೂ ಎಲ್ಲೇ ಹೊರಗಡೆ ಓಡಾಡಬೇಕು ಅಂತಂದರೂ ಈ ಗಾಡಿನೇ ತಗೊಂಡು ಹೋಗ್ತಾ ಇದ್ದಿದ್ದು. ನೀವಿಲ್ಲಿ ನೋಡ್ಬೋದು, ಆಲ್ಮೋಸ್ಟ್ 63,321 ಕಿಲೋಮೀಟರ್ಸ್ನ ಓಡಿಸಿದ್ದೀವಿ ಗಾಡಿ. ಇದ್ರ ಇನ್ನೂ ಬಾಳಿಕೆಯಲ್ಲಿದೆ. ಬಟ್ ಆದರೆ ಇದ್ರದ್ದು
ಇದು ಎಫ್ ಸಿ ಮುಗ್ದಿರೋದ್ರಿಂದ ನಾವು ಆಲ್ಮೋಸ್ಟ್ ಹೊರಗಡೆ ಎಲ್ಲೂ ತುಂಬ ಇದು ತಗೊಂಡು ಹೋಗ್ತಾ ಇಲ್ಲ, ಮನೇಲೇ ಇರುತ್ತೆ. ಬೇರೆ ಇನ್ನೊಂದು ತೊಗೊಂಡಿದ್ವಿ, ಅದು ರಿವ್ಯೂ ಮಾಡ್ತೀನಿ. ಇದು ತೊಗೊಂಡಿದ್ವಿ, ಇದ್ರದ್ದು ಇಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಸ್ಪೀಡ್ ನೋಡ್ಬೋದು ನೀವು ಇಲ್ಲಿ 80 ಕೊಟ್ಟಿದ್ದಾರೆ, ಬಟ್ ಅಲ್ಲಿವರೆಗೂ ರೀಚ್ ಆಗಲ್ಲ. ಮ್ಯಾಕ್ಸಿಮಮ್ ಇದು 40ವರೆಗೂ ರೀಚ್ ಆಗುತ್ತೆ. 50 ಇದು ರೆಡ್ಡಲ್ಲಿ ತೋರಿಸಿದ್ದಾರೆ ನೋಡಿ. 30 to 40 ರೇಂಜಲ್ಲಿದ್ದರೆ ಇಟ್ ಈಸ್ ಸೇಫ್ಟಿ ಅಂತ, ಇದು 40 to 50 ಇದ್ದರೆ ಇಟ್ ಈಸ್ ಡೇಂಜರ್ ಅಂತ. ಇದು ಆಲ್ಮೋಸ್ಟ್ 40ನೇ ಲಾಸ್ಟ್, ಅದು ಬಿಟ್ಟು ಮುಂದಕ್ಕೆ ಹೋಗಲ್ಲ ಇದು ಗಾಡಿ. ಆಮೇಲೆ ಇವೆಲ್ಲ ಬ್ರೇಕ್ ಆಗಿದೆ, ಹಳೆ ಇದರದು. ಬಟ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇದು ಗಾಡಿ ಬಂದು 2 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ 2 ಸ್ಟ್ರೋಕ್ ಇಂಜಿನ್. ಇದು ಇಲ್ಲಿರುತ್ತೆ, ಇಲ್ಲಿ ಒಳಗಡೆ ಇದೆ. ಆಮೇಲೆ ಕಿಕ್ ಸ್ಟಾರ್ಟ್ ಇದು, ಆವಾಗೆಲ್ಲ ಯಾವುದು ಸೆಲ್ಫ್ ಸ್ಟಾರ್ಟ್ ಇನ್ನೂ ಬಂದಿರಲಿಲ್ಲ. ಸೊ ಕಿಕ್ ಸ್ಟಾರ್ಟು, ಸಿಂಗಲ್ ಸಿಲಿಂಡರು 2 ಸ್ಟ್ರೋಕು. ಆಮೇಲೆ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಮ್ಯಾಕ್ಸಿಮಮ್ 4.5 ಇಂದ 5 ಲೀಟರ್ಸ್ ಇಡಿಸುತ್ತೆ. ಅದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಆಗಿಂದ ಇದರಲ್ಲಿ ಏನು ಮಾಡಿದೆ ಅಂದರೆ, ರಿಸರ್ವಿಗೋಸ್ಕರನೇ 1 to 1.3 ಲೀಟರ್ಸ್ ಅಷ್ಟು ರಿಸರ್ವ್ಗೆ ಬಿಟ್ಟಿದ್ರು. ಅಂದರೆ ಗಾಡಿ ಏನಾದ್ರು ಅಕಸ್ಮಾತ್ ಪೆಟ್ರೋಲ್ ಖಾಲಿ ಆದರೂ ಸಹ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಈ ಒಂದು ನಾಬ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ರಿವರ್ಸು, ಆಫು, ಆನು. ಇದು ಫ್ಯೂಯಲ್ ಕಂಟ್ರೋಲರ್ ನಾಬ್. ಇದು ಈಗ ಆನಲ್ಲಿದೆ, ಅಂದರೆ ಪೆಟ್ರೋಲ್ ಇದೆ ಇದರಲ್ಲಿ. ಸೊ ಅದಕ್ಕೆ ನಾವು ಆನಲ್ಲಿ ಬಿಟ್ಟಿದ್ದೀವಿ. ಸೊ ಅದೇ ಏನಾದ್ರು ಪೆಟ್ರೋಲ್ ಖಾಲಿ ಆಗಿ ಗಾಡಿ ಆಫ್ ಆಯಿತು ಅಂದರೆ, ನಾವು ಇದನ್ನು ನಾಬ್ನ ಈ ಥರ ತಿರ್ಗಿಸಿದ್ರೆ ಸಾಕು, ಇಲ್ಲಿ ರಿವರ್ಸಿಗೆ ಬರುತ್ತೆ ನೋಡಿ. ಇಲ್ಲಿ ಈ ಸಿಂಬಲ್ ರಿವರ್ಸ್ನ ತೋರಿಸುತ್ತೆ. ಆ ರಿವರ್ಸಿಗೆ ತೋರಿಸಿದಾಗ ಆಲ್ಮೋಸ್ಟ್ ಇನ್ನೂ 1 to 1.3 ಲೀಟರ್ಸು ಫ್ಯೂಯಲ್ ರಿಸರ್ವಲ್ಲಿ ಇರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ಕೊಬೋದು. ಆಲ್ಮೋಸ್ಟ್ ನೀವು ಏನಪ್ಪ 1 ಲೀಟ್ರಲ್ಲಿ ಎಷ್ಟು ಓಡಿಸ್ಬಿಡ್ಬೋದು ಅಂತಂದರೆ, ಇದು ಮ್ಯಾಕ್ಸಿಮಮ್ ಬಂದು 25 ಇಂದ 30 ಕಿಲೋಮೀಟರ್ಸ್ವರೆಗೂ ಇದು ಮೈಲೇಜ್ನ ಕೊಡುತ್ತೆ 1 ಲೀಟ್ರಿಗೆ. ಸೊ ಆರಾಮಾಗಿ ನೀವು ಆ ಒಂದು ಇನಿಷಿಯಲ್ ಟೈಮಲ್ಲಿ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಬೋದು. ಸೊ ಇನ್ನೊಂದು ಆಫ್ ಅಂತ ಇದೆ, ನಿಮ್ಗೇನು ಪೆಟ್ರೋಲ್ ಬೇಡ ಅಂದರೆ ಆಫ್ ಮಾಡ್ಕೊಬೋದು. ಇದು ಆನು, ಈಗ ನಾವು ಆನಲ್ಲೇ ಬಿಟ್ಟಿದ್ದೀವಿ. ಇದು ಈ ಥರ. ಆಮೇಲೆ ನೀವು 2 ವೀಲಲ್ಲೂ ನೋಡ್ಬೋದು, 2 ವೀಲಲ್ಲೂ ಡ್ರಮ್ ಬ್ರೇಕ್ಸ್ ಬರುತ್ತೆ. 2 ವೀಲು ಸಹ ಡ್ರಮ್ ಬ್ರೇಕ್ಸೇ ಇರೋದು. ಆಮೇಲೆ ಇದಕ್ಕೆ ಯಾವುದೇ ರೀತಿ ಡಿಸ್ಕ್ ಬ್ರೇಕ್ಸ್ ಇಲ್ಲ ನೋಡಿ. ಇಲ್ಲಿ ಈ ಥರ ಆ್ಯಕ್ಷನ್ಸ್ ಉಳ್ಳಂಥದ್ದು. ಚೈನ್ ಇದು ನಾವು ವಯರ್ನ ಇಲ್ಲಿ ಪುಲ್ ಮಾಡಿದ್ರೆ ಸಾಕು, ಹ್ಯಾಂಡ್ ಲಿವರಲ್ಲಿ ಇಲ್ಲಿ ಡ್ರಮ್ ಬ್ರೇಕ್ಸು ಆ್ಯಕ್ಷನ್ ಆಗಿ ಇದು ಹಿಡಿಯುತ್ತೆ. ಆಮೇಲೆ ಇದು ಹಳೇ ಆರನ್ನು, ಬಟ್ ಇದು ಕೆಟ್ಟೋಗಿದ್ದರಿಂದ ನಾವು ಹೊಸದು ಹಾಕ್ಸಿದ್ದೀವಿ. ಇನ್ನೇನು ಸ್ಪೆಷಾಲಿಟಿ ಅಪ್ಪ ಅಂದರೆ, ಇದು ಆಟೋಮೆಟಿಕ್ ಸೆಂಟ್ರಿಫ್ಯೂಗಲ್ ಗೇರ್ ವಿತ್ 2 ಸ್ಪೀಡ್ ಗೇರ್ ಬಾಕ್ಸ್ ಹೊಂದಿರೋಂಥದ್ದು. ಅಂದರೆ ಇದು ಆಟೋಮೆಟಿಕ್ಕಾಗಿ ತನ್ನ ಗೇರ್ಸನ್ನು ಶಿಫ್ಟ್ ಮಾಡುತ್ತೆ ನೋಡಿ. ಆಗ 2000ದಲ್ಲೇ ಈ ಒಂದು ಡಿಸೈನ್ನ ಮಾಡಿದರು. ನಮ್ಮವ್ರು ಈಗೆಲ್ಲ ಕಾರ್ಗಳಲ್ಲಿ, ವೆಹಿಕಲ್ಸಲ್ಲೆಲ್ಲ ಆಲ್ಮೋಸ್ಟ್ ಆಟೋಮೆಟಿಕ್ ಗೇರ್ ಸಿಸ್ಟಮ್ಸ್ಗಳು ಬಂದಿದೆ. ಬಟ್ ಆಗಿನ ಟೆಕ್ನಾಲಜೀಸಲ್ಲೇ ಆಟೋಮೆಟಿಕ್ ಗೇರ್ ಸಿಸ್ಟಮ್ ಚೇಂಜಿಂಗ್ ಹೆಂಗೆ ಮಾಡೋದು ಅನ್ನೋದು, ಅದು 2 ಲೆವೆಲ್ ಗೇರಿಂಗ್ಸ್. ಈಗ ನಾವು ಆಲ್ಮೋಸ್ಟು ರಾಯಲ್ ಎನ್ಫೀಲ್ಡು ಬೇರೆ ಬೇರೆ ಗಾಡಿಗಳಲ್ಲೆಲ್ಲ 5 ಗೇರ್ಸ್ನ ನೋಡ್ತೀವಿ. ಬಟ್ ಇದರಲ್ಲಿ 2 ಗೇರ್ ಲೆಕ್ಕ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಸ್ಪೀಡು 40ವರೆಗೂ ರೀಚ್ ಆಗೋದಷ್ಟೇ. ಇದು ಈ ಗಾಡಿ ಸ್ಪೆಷಾಲಿಟಿ. ಇನ್ನೇನು ಹೇಳ್ಬೋದಪ್ಪ ಅಂತಂದರೆ, ಆಲ್ಮೋಸ್ಟು ನಾವು ಎಲ್ಲ ಒಂದು ಇದಕ್ಕೂ ಇದನ್ನೇ ಯೂಸ್ ಮಾಡ್ತಾ ಇರೋದು. ಇದು ಯಾವುದೇ ರೀತಿ ಬೆಲ್ಟ್ ಡ್ರೈವ್ ಅಲ್ಲ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಲ್ಲ, ಇದು ಚೈನ್ ಕವರ್ ಕ್ಲೋಸ್ ಆಗಿದೆ, ಇಲ್ಲಿ ಒಳಗಡೆ ಇದೆ. ಇದು ಆಲ್ಮೋಸ್ಟ್ ಚೈನಿಂದ ರನ್ ಆಗೋದು, ಬೆಲ್ಟ್ ಡ್ರೈವ್ ಅಲ್ಲ, ಚೈನಿಂದ ಡ್ರೈವ್ ಆಗೋದು. ಇನ್ನು ಮ್ಯಾಕ್ಸಿಮಮ್ ಸೀಟಿಂಗ್ ಕೆಪಾಸಿಟಿ ಬಂದು 3 ಜನನ ಹಾಕೊಬೋದು. ಅದು ಒಬ್ಬರು ಸಣ್ಣ ಇರಬೇಕಷ್ಟೇ. ಎಳೆಯುತ್ತೆ, ಯಾವುದೇ ರೀತಿ ಟ್ರಬಲ್ ಕೊಡಲ್ಲ, ಆರಾಮಾಗಿ ಸ್ಮೂತಾಗಿ ಮೂವ್ ಆಗುತ್ತೆ. ಇದು ಈ ಗಾಡಿಯ ರಿವ್ಯೂ. ಹಿಂದೆ ಕೂತವ್ರಿಗೆ ಕಂಫರ್ಟಬಲ್ ಆಗಿ ಸಿಟ್ಟಿಂಗ್ಸ್ ಇರಲಿ ಅಂತ ಇಲ್ಲಿ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ. ಮುಂದೆ ಕೂತವ್ರು ಆರಾಮಾಗಿ ಕಂಫರ್ಟಬಲ್ ಇರಲಿ ಅಂತ ಫ್ರಂಟ್ ಫುಟ್ ರೆಸ್ಟ್ ಇದೆ, ಆ ಸೈಡು ಸಹ ಕೊಟ್ಟಿದ್ದಾರೆ. ಇನ್ನು ನಾರ್ಮಲಾಗಿ ಎಲ್ಲ ಇದ್ರ ಥರನೇ ಇದೆ. ಬಟ್ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇಲ್ಲಿ ನೀವು ಎಲ್ಲದರಲ್ಲೂ ಈಗ ಬರ್ತಾರೋ ಗಾಡಿಗಳಲ್ಲೆಲ್ಲ ಸೈಡ್ ಲಾಕ್ ಇಲ್ಲೇ ಕೊಟ್ಟಿದ್ದಾರೆ ಕೀಯಲ್ಲಿ. ಬಟ್ ನಮ್ಮದ್ರಲ್ಲಿ ಸೈಡ್ ಲಾಕು ಮಾಮೂಲಿ ಸೈಡಲ್ಲೇ ಇತ್ತು ನೋಡೋದು. ಇದೇ ಸೈಡ್ ಲಾಕು, ಸೈಡ್ಸಲ್ಲಿತ್ತು. ಈ ಥರ ಫೆಸಿಲಿಟೀಸು. ಇನ್ನು ಪೆಟ್ರೋಲ್ ಇದು ನಮ್ಮ ಅಜ್ಜ ಮಾಮೂಲಿ ಬ್ಯಾಗ್ ಹಾಕಿ ಅದು ಇದು ಸಾಮಾನು ತರೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಇಟ್ಕೊಂಡಿದ್ದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫ್ಯೂಯಲ್ದು ಜಸ್ಟ್ ಈ ನಾಬನ್ನು ಹಿಂಗೆ ರೊಟೇಟ್ ಮಾಡಿದ್ರೆ ಸಾಕು, ಫ್ಯೂಯಲ್ ಇದು ಓಪನ್ ಆಗುತ್ತೆ. ಫ್ಯೂಯಲ್ಲು ಇಲ್ಲಿ ಏನಪ್ಪ ಅಂತಂದರೆ, ನೀವು ಬರೀ ಓನ್ಲಿ ಪೆಟ್ರೋಲ್ ಹಾಕ್ಸಂಗಿಲ್ಲ, ಪೆಟ್ರೋಲ್ ವಿತ್ ಆಯಿಲ್ ಹಾಕ್ಸ್ಬೇಕು. ಯಾಕೆಂದರೆ ಇದು 2 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಆಗಿರೋದ್ರಿಂದ ಪೆಟ್ರೋಲ್ ವಿತ್ ಆಯಿಲ್ ಹಾಕ್ಸ್ಬೇಕು. ಇದು ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ. ಇನ್ನೂ ರನ್ನಿಂಗಲ್ಲಿದೆ, ಬಟ್ ನಾವು ಆದರೂ ಜಾಸ್ತಿ ಹೊರಗಡೆ ಎಲ್ಲೂ ಓಡಾಡ್ತಾ ಇಲ್ಲ, ಜಸ್ಟ್ ಮನೆ ಹತ್ರ ಇರುತ್ತೆ. ಇವತ್ತು ರಿವ್ಯೂ ಮಾಡೋ ಅಂತ ತಂದಿದ್ದೀವಿ. ಈಗ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸಾಗಿ ಹೇಳಿದ್ದೀವಿ. ಗಾಡಿ ನಮ್ಮದು ಹಳೇದು ನಮ್ಮ ಅಜ್ಜ ಯೂಸ್ ಮಾಡ್ತಾಯಿತ್ತು, ಅದನ್ನ ಒಂದು ವಿಡಿಯೋ ಮಾಡಿಬಿಟ್ಟು, ಏಕೆಂದರೆ ಈ ಥರ ಗಾಡಿಗಳಿಗೆ ಸಿಗಲ್ಲ. ಇವೆಲ್ಲ ಹೋದ್ವು ಎಲ್ಲ, ಏನಿದ್ರು 4 ಸ್ಟ್ರೋಕ್ ಅವು, ಸೆಲ್ಫ್ ಸ್ಟಾರ್ಟು ಅವು ಇವು. ಆಮೇಲೆ ಅವು ಜಾಸ್ತಿ ತೂಕ ಎಳೆಯಲ್ಲ. ಇವಾದರೆ
ಬದ್ವಾಗಿ ಎಳಿತಾರೆ. ನೀವು ತಗೊಂಡಿದ್ರೆ ಏನು ಕೇಳೋಣ ಏನು ಅಂತ. ಅವ ಹತ್ತಿನ ಕಾಲದಲ್ಲಿ ತಗೊಂಡದ, ಇವಾಗ ತಗೊಂಡಿಲ್ಲ ಕಣಪ್ಪ. ಒಂದು ಎಷ್ಟೇ ಇಸ್ವಿಲಿ? ಅಲ್ಲೇ ಒಂದು 20-15-16 ವರ್ಷ ಆಗ. ಅದೇ 2000 ಇಸ್ವಿ ಆದ್ಮೇಲೆ 2005 ಒಳಗಡೆ ತಗೊಂಡಿದ್ದೀರಾ, ಓಡಿಸಾಡಿದ್ದೀರಾ? ಓಡಾಡಿ ಎಲ್ಲ ಬಿಟ್ಟಾಯ್ತು. ಈಗ ಸ್ಪ್ಲೆಂಡರ್ ಇದೆಯಾ? ಸ್ಪ್ಲೆಂಡರ್ ಕಾರು. ಆಲ್ಮೋಸ್ಟ್ ನಾವು ಅದೇ ನಮ್ಮ ಅಜ್ಜನ ಏಜ್ ಅವರು, ನಮ್ಮ ತಂದೆಯವರು ಬಡಿಕೊಂಡಿದ್ರ ಅವರೆಲ್ಲ ಆಲ್ಮೋಸ್ಟ್ ಈ ರೈತರ ವಿಭಾಗದವರೆಲ್ಲ ಆಲ್ಮೋಸ್ಟ್ ಎಕ್ಸೆಲ್ ಯೂಸ್ ಮಾಡ್ತಾ ಇದ್ದಿದ್ದು. ಇದಾಗಿತ್ತು ಈ ಗಾಡಿಯ ರಿವ್ಯೂ. ಇನ್ನು ಏನೇನೋ ಹೇಳ್ತಾರೆ ಸ್ಪೆಸಿಫಿಕೇಶನ್ಸು, ಟಾರ್ಕು ಅಷ್ಟು ಹೇಳಿತು ಇಷ್ಟು ಹೇಳಿತು, ಅವೆಲ್ಲ ನಾವು ನಂಬರ್ಸ್ ಪ್ರಕಾರ ಯಾರು ಯೂಸ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಇಂಡಿಯನ್ ರೋಡ್ ಕಂಡೀಷನ್ಸ್ ನಿಮಗೆ ಗೊತ್ತಿರ್ಬೋದು. ಅದರಲ್ಲೂ ಈ ಗಾಡಿ ಅಷ್ಟು ಸಪೋರ್ಟ್ ಮಾಡಿದೆ, ಅಷ್ಟು ನಮ್ಮನ್ನು ಒತ್ತಾಡಿದೆ ಅಂದರೆ ನಮಗೆ ತುಂಬ ಖುಷಿ. ನಾನು ಹೇಳಿದೆ ನಮ್ಮ ಹಿರಿಯ ಸದಸ್ಯ, ನಮ್ಮ ಅಣ್ಣನ ಥರನೇ ಇದು ಅಂತ. ಅದಕ್ಕೋಸ್ಕರ ನಮ್ಮ ಮಾವ ಈ ಒಂದು ನೇಮನ್ನು ಸಹ ಹಾಕ್ಸಿದ್ರು ನೋಡಿ, ಇಲ್ಲಿ ಮೋನಿ ಅಂತ ಜಮಾನ್ದಲ್ಲೇ ಹಾಕ್ಸಿದ್ರು. ಆಮೇಲೆ ಇನ್ನೊಂದು ಕ್ಲಾಸಿಕ್ ಏನಂತಂದರೆ ಇದ್ರ ನಂಬರ್ ನೋಡಿ ಏನು ಸೈಕಾಗಿದೆ. KA13 ಅಂದರೆ ಹಾಸನ್ ರಿಜಿಸ್ಟ್ರೇಷನ್ ಗಾಡಿ. KA ನಾರ್ಮಲು ಇಲ್ಲಿ ನೋಡಿ 7177, ಒಳ್ಳೆ ಸೈಕ್ ನಂಬರ್ ಸಹ ಇದೆ ಇಲ್ಲಿ. ಈ ಥರ ನಂಬರ್ಗಳನ್ನ ಈಗ ತಗೋಬೇಕು ಅಂದರೆ ನೀವು ಅದು ಎಷ್ಟೆಷ್ಟೋ ಸಾವಿರ ಗಟ್ಟಲೆ ದುಡ್ಡುಗಳನ್ನ ಕೊಡಬೇಕು. ಬಟ್ ನಮಗೆ ಆವಾಗ ಅದೇ ಒಲ್ದು ಬಂದಿತ್ತು. ಇದಾಗಿತ್ತು ನಮ್ಮ ಈ ಒಂದು ಎಕ್ಸ್ಪ್ಲೋರಿಂಗ್ TVS ಎಕ್ಸೆಲ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಂಥ ವಿಡಿಯೋ. ಇನ್ನೊಂದು ಎಕ್ಸೆಲ್ಲು ಮಾಡ್ರನ್ ಏಜು, ಈಗ ರೀಸೆಂಟಾಗಿ ಇನ್ನೊಂದು ತೊಗೊಂಡ್ವಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಅದಕ್ಕೂ ಏನು ಡಿಫ್ರೆನ್ಸು, ಏನು ಚೇಂಜಸ್ ಆಯಿತು ಅಂತ ಸಹ ತಿಳಿಸ್ಕೊಡ್ತೀನಿ. ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಟ್ರಾವೆಲಿಂಗ್ಸ್ ವೀಡಿಯೋಸ್ನೂ ಮಾಡ್ತಾಯಿರ್ತೀವಿ, ಇದೇ ರೀತಿ ಬೇರೆ ರೀತಿ ಕಂಟೆಂಟ್ ಓರಿಯೆಂಟ್ ವೀಡಿಯೋಸ್ನೂ ಸಹ ಮಾಡ್ತಾಯಿರ್ತೀವಿ. ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಎಲ್ರಿಗೂ ಶುಭವಾಗಲಿ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.